ಮನುಷ್ಯನು ಉತ್ತಮ ಆರೋಗ್ಯದಿಂದಿರಬೇಕಾದರೆ ಯೋಗಾಭ್ಯಾಸ ಬಹಳ ಮುಖ್ಯವಾಗಿದ್ದು, ಉತ್ತಮ ಆರೋಗ್ಯದ ಮತ್ತೊಂದು ಭಾಗವೇ ಯೋಗ ಎಂದು ಬಿಜೆಪಿ ಮುಖಂಡ ದೇವನಹಳ್ಳಿ ಜಿ.ಎನ್. ವೇಣುಗೋಪಾಲ್ ಅವರು ತಿಳಿಸಿದರು. ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಚಿಂತಾಮಣಿ ನಗರ ಹೊರವಲಯದ ಜೆ.ಕೆ. ಭವನದಲ್ಲಿ ಬಿಜೆಪಿ ಪಕ್ಷದಿಂದ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿ.ಎನ್. ವೇಣುಗೋಪಾಲ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಭಾಗವಹಿಸಿ ಯೋಗಾಭ್ಯಾಸದ ಹಲವು ಭಂಗಿಗಳನ್ನು ಮಾಡಿದರು. ಈ ವೇಳೆ ಜಿ.ಎನ್. ವೇಣುಗೋಪಾಲ್ ಮಾತನಾಡಿ, ಸನಾತನ ಧರ್ಮದ ಮೊದಲ ಅಧ್ಯಾಯದಲ್ಲಿ ಯೋಗದಿಂದ ಆಗುವ ಪ್ರಯೋಜನಗಳ ಬಗ್ಗೆ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ವಿಶ್ವಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿರವರು ಪರಿಚಯಿಸಿದ್ದು, ಇಂದು ಪ್ರಪಂಚದಾದ್ಯಂತ ವಿಶ್ವ ಯೋಗ ದಿನಾಚರಣೆ ಆಚರಣೆ ಮಾಡುವುದು ಬಹಳ ಸಂತಸವಾಗಿದೆ ಎಂದರು. ಈ ವೇಳೆ ಬಿಜೆಪಿ ಪಕ್ಷದ ಮುಖಂಡರು, ತಾಲೂಕು ನಗರ ಘಟಕ ಅಧ್ಯಕ್ಷರುಗಳು, ಕಾರ್ಯಕರ್ತರು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯೋಗಾಸನ ಮಾಡಿದರು. ಈ ದಿನ ವಿಶ್ವ ಯೋಗ ದಿನಾಚರಣೆ ದಿವಸದಲ್ಲಿ ಭಾಗವಹಿಸಿರುವಂಥ ಎಲ್ಲ ಯೋಗಪಟುಗಳಿಗೆ ನಮ್ಮ ಚಿಂತಾಮಣಿ ತಾಲೂಕಿನ ಪರವಾಗಿ ಬಿಜೆಪಿ ವೃಂದದಿಂದ ಅವರಿಗೆ ಕೃತಜ್ಞತೆಗಳು ಸಲ್ಲಿಸ್ತಾ, ಈ ಯೋಗ ನಮ್ಮ ಸನಾತನ ಧರ್ಮದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಇರುವಂಥದ್ದು. ಇದನ್ನು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದಾಗ ವಿಶ್ವದಲ್ಲಿ ಯೋಗ ತಗೊಂಡು ಪ್ರತಿಯೊಬ್ಬ ಮನುಷ್ಯನು ಆರೋಗ್ಯದ ಆಯುಸ್ಸು ಜಾಸ್ತಿ ಆಗಬೇಕು, 100 ವರ್ಷ ಬದುಕಬೇಕು ಅಂದರೆ ಆ ಮನುಷ್ಯ ಈ ಯೋಗದಲ್ಲಿ 100 ವರ್ಷ ಬದುಕೋದು ಅಂತೇಳಿ ಈ ಯೋಗ ರೋಗ ಮುಕ್ತವಾಗಿ ಮನುಷ್ಯನಲ್ಲಿ ಔಷಧಿಯನ್ನೇ ಆದಷ್ಟು ಉತ್ಪತ್ತಿ ಮಾಡಿಸೋದು ಯೋಗದಿಂದ ಅಂತ ನರೇಂದ್ರ ಮೋದಿಯವರು ಪ್ರತಿ ದಿವಸವೂ ಯೋಗ ಮಾಡಿ ಅವರ ಆರೋಗ್ಯದ ಗುಟ್ಟೆ ಯೋಗ. ಆದ್ದರಿಂದ ಇದು ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟು ಈ ದಿನ ಮಹತ್ವದ ದಿನ ಅಂಥೇಳಿ ಪ್ರಪಂಚವೇ 178 ದೇಶಗಳಲ್ಲಿ ಯೋಗ ಮಾಡ್ತಾಯಿದ್ದಾರೆ. ಆದ್ದರಿಂದ ಎಲ್ರಿಗೂ ಒಳ್ಳೆಯದಾಗಲಿ. ಯೋಗದಿಂದ ಎಲ್ರಿಗೂ ಆರೋಗ್ಯ ಭಾಗ್ಯ. ಇವತ್ತು ನಾನಾ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಈ ಯೋಗದಿಂದ ಅವರಿಗೆ ಮನಸ್ಸು ಉಲ್ಲಾಸ ಆಗುತ್ತೆ, ಅವರಲ್ಲೇ ಮನಸ್ಸು ಉಲ್ಲಾಸ ಆಗ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಯೋಗ ದಿನಾಚರಣೆ ದಿವಸ ನಾವು ಕೋರ್ಕೊಳ್ತಾ ಇದ್ದೀವಿ. ಏನಿವತ್ತು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸ್ತೀವಿ. ಅದೇ ರೀತಿ ಬೆಳಗಿನ ಜಾವ 8 ಗಂಟೆಗೆಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರೆಲ್ಲ ಸೇರಿ ಇವತ್ತು ಚಿಂತಾಮಣಿ ಜೆ.ಕೆ. ಭವನದಲ್ಲಿ
ವಿಶ್ವ ಯೋಗ ದಿನಾಚರಣೆ ಆಚರಿಸಿದ್ದಾರೆ. ಅವ್ರು ಮೊದಲನೇದಾಗಿ ಅಭಿನಂದನೆ ಅಂತ. ಈ ಒಂದು ಕಾರ್ಯಕ್ರಮ ಸುಮಾರು 6 ವರ್ಷಗಳಿಂದ ನಿರಂತರವಾಗಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸ್ಕೊಂಡು ಇಡೀ ವಿಶ್ವದಾದ್ಯಂತ ಈ ಯೋಗವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರೇರಣೆ ನಮ್ಮ ಮೋದಿಯವರು ವಿಶ್ವದಲ್ಲಿರೋರೆಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ಯೋಗವನ್ನು ಇಂಟ್ರಡ್ಯೂಸ್ ಮಾಡಿ ಇಡೀ ಪ್ರಪಂಚಾದ್ಯಂತ ಇದು ಮಾಡುವಂಥ ದಿನ ಆಗಿರೋದು. ಇವತ್ತು ವಿಶ್ವ ಯೋಗ ದಿನಾಚರಣೆಯನ್ನು ಮಾಡೋದು. ಇದು ಏನಾಗಿದೆ, ಇಡೀ ಯಾವುದೇ ಜನಾಂಗ ಆಗ್ಬೋದು, ಯಾರೇ ಆಗಿರ್ಬೋದು, ಈ ಯೋಗ ಮಾಡೋದ್ರಿಂದ ಆರೋಗ್ಯವಾಗಿರ್ತಾರೆ, ಒಳ್ಳೆಯ ಚೇತನದಿಂದ ಅವರ ಜೀವನವನ್ನು ಸಾಗಿಸ್ತಾರೆ, ಒಳ್ಳೆ ಸನ್ಮಾರ್ಗದಲ್ಲಿ ನಡೀತಾರೆ ಅನ್ನೋ ಒಂದು ಸನಾತನ ಧರ್ಮದ ಒಂದು ಭಾಗವಾಗಿದೆ. ಆ ಒಂದು ವಿಚಾರವಾಗಿ ಇವತ್ತು ಇಡೀ ಭಾರತದಾದ್ಯಂತ ಪ್ರತಿಯೊಂದು ಹಳ್ಳಿಯಲ್ಲೂ, ಪ್ರತಿಯೊಂದು ಪಂಚಾಯಿತಿಯಲ್ಲೂ ಭಾರತೀಯ ಜನತಾ ಪಾರ್ಟಿ ಒಂದು ಈ ಯೋಗ ದಿನವನ್ನು ಪ್ರತಿಯೊಂದು ಮಂಡಲದಲ್ಲೂ, ಪ್ರತಿಯೊಂದು ಹಳ್ಳಿಯಲ್ಲೂ, ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಈ ಒಂದು ಯೋಗ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಕೊಟ್ಟಿರೋ ವಿಚಾರವಾಗಿ ಇವತ್ತು ಇಡೀ ಚಿಂತಾಮಣಿ ತಾಲೂಕಿನಾದ್ಯಂತ ಆಯಾ ಬೂತುಗಳಲ್ಲಿ, ಆಯಾ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ಇವತ್ತು ಪಟ್ಟಣದಲ್ಲಿ ನಾವು ಈ ಒಂದು ಸ್ಥಳದಲ್ಲಿ ಇಡೀ ಪಟ್ಟಣದ ಪ್ರಮುಖರು ಸೇರಿ ಯೋಗವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅವರಿಗೆಲ್ಲ ನಾವು ನಗರ ಘಟಕದ ವತಿಯಿಂದ ಅಭಿನಂದನೆ ತಿಳಿಸ್ತೀವಿ.